ನೋಡಿ ತಂಗಿ ಮಂಗೆ 100 ವರ್ಷ ಆಯಸ್ಸು ಮಾತಾಡ್ತದಕ್ಕೆ ಬಂದ್ಬಿಟ್ಲು. ನಿಂತ್ಕೋ. ಅಪ್ಪ, ಅಪ್ಪ, ಇದು ನನ್ನ ಮನೆ. ನನ್ನ ಮನೆ ಒಳಗೆ ಬರೋ ಅಧಿಕಾರ ಅರ್ಹತೆ ನಿನಗಿಲ್ಲ. ಯಾಕೆ ಬಂದೆ ಇಲ್ಲಿಗೆ? ಅಜ್ಜಿ, ನಿನ್ ತಂಗಿ ಮಗಳು ಮಾಡಿರೋ ಕೆಲ್ಸಕ್ಕೆ ನನ್ ಮಗ ಸತ್ತಿದಾನೋ ಬದುಕಿದಾನೋ ಅಂತ ನೋಡಕ್ ಬಂದಿದ್ದೇನೆ. ಮತ್ತೆ ಆ ಆದ್ಯ ಅಕ್ಷತೆ ಇಟ್ಕೊಂಡಂತ ಕೆಲಸ ಮಾಡ್ತಾ ಇದ್ರೆ ಅವಳಿಗೇನು ಹೇಳ್ದೆ ಏನ್ ಮಾಡ್ತಾ ಇದ್ದೆ ಅಲ್ಲಿ? ಯಾಕೆ ನಿಂಗೇನ್ ಗೊತ್ತಿಲ್ವಾ? ಇವಳೇನಾದ್ರೂ ನೋಡ್ಕೊಂಡಿದ್ದಿದ್ರೆ ಈ ವಿಷಯ ಇಲ್ಲಿವರೆಗೂ ಬರ್ತಿತ್ತಾ? ನಮ್ಗೇನಾದ್ರೂ ಇಂಥ ಪರಿಸ್ಥಿತಿ ಬರ್ತಿತ್ತ? ಆ ಆದ್ಯಗೆ ಯಾವಾಗ ಸಾವು ಬರುತ್ತೋ. ನಮ್ಗವತ್ತೇ ಒಳ್ಳೆ ದಿನ ಬರೋದು. ಅವತ್ತೇ ಇವಳಿಗೂ ಕೂಡ ಅರ್ಥ ಆಗತ್ತೆ ಅಂತ ಅನ್ಸತ್ತೆ. ಅಜ್ಜಿ, ಏನ್ ಹಾಗೆ ಮಾತಾಡ್ತಿದ್ಯಾ? ಅತ್ತೆ, ಏನ್ ಮಾತು ಅಂತ ಆಡ್ತಿದ್ದೀರಾ? ನೀವು ದೊಡ್ಡವರು ಅತ್ತೆ, ಹೀಗೆಲ್ಲ ಮಾತಾಡ್ಬೋದಾ? 100 ಕಾಲ ಚೆನ್ನಾಗಿ ಬಾಡಿ ಅಂತ ಹೇಳ್ಬೇಕೇ ಹೊರತು ಹೀಗೆಲ್ಲ ಸಾಯಿಲಿ ಅಂತ ನೀವು ಯಾವತ್ತೂ ಮಾತಾಡಬಾರ್ದು. ಆ ಆದ್ಯ ವಿಷಯದಲ್ಲಿ ನಾನು ಹೀಗೆ ಇರೋದು, ಹೀಗೆ ಮಾತಾಡೋದು. ಅಯ್ಯೋ, ಬೇಡ ಅತ್ತೆ, ಪಾಪ ಆದ್ಯ ಈಗ ಸಾವು ಬದುಕಿನ ಮಧ್ಯೆ ಹಾಸ್ಪಿಟ್ಲಲ್ಲಿ ಇದ್ದಾಳೆ. ಹಾಸ್ಪಿಟ್ಲಲ್ಲಿ ಇದ್ದಾಳ? ಏನಾಯ್ತು ಆದ್ಯಗೆ? ಅದು ದೇವಸ್ಥಾನದಲ್ಲಿ ಹಾವು ಬಂತು ಅಂತ ಹೇಳಿದ್ರಲ್ಲ, ಅಪ್ಪಿತಪ್ಪಿ ಆ ಹಾವನ್ನ ಕಚ್ಬಿಡ್ತಾ ಹೆಂಗೆ ಅವಳಿಗೆ? ಇಲ್ಲ ಇಲ್ಲ ಅಣ್ಣ, ಚೆನ್ನಾಗಿ ಹೇಳಿದ್ರಿ. ಆ ಆದ್ಯನ್ಗೆ ಹಾವಿಗಿಂತ ಜಾಸ್ತಿ ವಿಷ ಇದೆ. ಹಾವು ಕಚ್ಚಿದ್ರೆ ಏನಾಗತ್ತೆ? ಏನೂ ಆಗಲ್ಲ. ಅಮ್ಮ, ಆದ್ಯಂಗ್ ಏನಾಯ್ತು? ಯಾರೋ ಅವಳಿಗೆ ಹಿಂದಿನಿಂದ ತಲೆಗೆ ಹೊಡೆದ್ಬಿಟ್ರು. ತುಂಬಾ ರಕ್ತ ಹೊರಟೋಯ್ತು ಕಣೆ. ಸೀನು ತಕ್ಷಣನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ಈಗಷ್ಟೇ ಸ್ವಲ್ಪ ಸಮಯ ಆಯ್ತು ಅವಳಿಗೆ ಪ್ರಜ್ಞೆ ಬಂದು. ಪ್ರಜ್ಞೆನಾ? ಅವಳದ
ಹಿಂದಿನಿಂದ ಹೊಡೆದಿದ್ದು ಯಾರು ಅಂತ ಅವಳಿಗೆ ಗೊತ್ತಾಗಿದೆ. ಹಾಗೆ ಹೊಡೆದಿದ್ದು ನೀನೇ ಅಂತೆ. ಮಾಡಿಲ್ಲ ಅಮ್ಮ. ನೀನ್ ಹೆತ್ತಿರೋ ಮಗಳ ಮಾತನ್ನ ನಂಬ್ತೀಯೋ ಇಲ್ಲ ತಂಗಿ ಮಗಳ ಮಾತನ್ನ ನಂಬ್ತೀಯೋ? ಅವಳು ತನ್ನ ತಂಗಿ ಮಗಳ ಮಾತನ್ನೇ ನಂಬೋದು ಪದ್ಮ. ನಂಬಿರೋದಕ್ಕೆ ಅಲ್ವಾ ರಾಜಿ ಮೇಲೆ ಅಪವಾದ ಹೊರಿಸೋದಕ್ಕೆ ಇಲ್ಲಿವರೆಗೂ ಬಂದಿರೋದು.